ನಮಸ್ಕಾರ ವೀಕ್ಷಕರೇ, ಈ ಅಂತರ್ಯಾಮಿ ಚಾನೆಲ್ ಯಾಕೆ ಬೇಕು? ಹಿಂದೂ ಧರ್ಮವನ್ನು ಯಾಕೆ ತಿಳಿದುಕೊಳ್ಳಲೇಬೇಕು? ಇನ್ನು ಸನಾತನ ಧರ್ಮದ ತಾಕತ್ತು ಎಂಥದ್ದು? ಈ ಒಂದು ಸನಾತನ ಧರ್ಮ ಕೇವಲ ಸೈದ್ಧಾಂತಿಕ ಸಿದ್ಧಾಂತದ ಧರ್ಮವಲ್ಲದೆ ಪ್ರಾಯೋಗಿಕವಾದಂತಹ ಅನುಭವ ಶಾಸ್ತ್ರ ಹೇಗೆ ಆಗಿದೆ? ಇತರ ಧರ್ಮಗಳಿಗಿಂತ ಈ ಹಿಂದೂ ಧರ್ಮ ಸನಾತನ ಧರ್ಮ ಹೇಗೆ ಭಿನ್ನವಾಗಿ ನಿಲ್ಲುತ್ತೆ? ಹಾಗೂ ಇದು ಹೇಗೆ ಪ್ರಸ್ತುತ ಪ್ರಾಯೋಗಿಕವಾಗಿ ಎಲ್ಲ ಸಾರ್ವತ್ರಿಕ ಜನರಿಗೂ ಮಾನವರಿಗೂ ಬೇಕಾದಂತಹ ಒಂದು ಧರ್ಮವಾಗಿದೆ? ಮತ್ತು ನೀವು ಯಾರು? ಈ ಜಗತ್ತಿಗೆ ನೀವು ಯಾಕೆ ಬಂದಿದ್ದೀರಿ? ಈ ಜಗತ್ತು ಇಷ್ಟು ವಿಚಿತ್ರವಾಗಿ ವಿಸ್ಮಯವಾಗಿ ಹಲವಾರು ಜಲಚರಗಳನ್ನು ಹಾಗೂ ಹಲವಾರು ಕ್ರಿಮಿಕೀಟಗಳನ್ನು ಪ್ರಾಣಿಗಳನ್ನು ಹೇಗೆ ಹೊಂದಿದೆ? ಈ ಒಂದು ವಿಶಿಷ್ಟವಾದಂತಹ ಈ ಜಗತ್ತನ್ನು ಸೃಷ್ಟಿ ಮಾಡಿದವನು ಯಾರು? ಆ ಈಶ್ವರನು ಅಥವಾ ದೈವನು ಹೇಗೆ ಇದ್ದಾನೆ? ಈ ಎಲ್ಲ ಆಡಳಿತವನ್ನು, ಈ ಒಂದು ಗ್ರಹಗಳ ಆಡಳಿತವನ್ನು, ಈ ಒಂದು ಪ್ರಕೃತಿಯನ್ನು ಸೃಷ್ಟಿಸಿದವನು ಯಾರು? ಇದರ ಆಡಳಿತದ ಅಧಿಕಾರಿ ಯಾರು? ಮನುಷ್ಯನೇ ಹೇಗೆ ದೈವಿಕ ಶಕ್ತಿಯನ್ನು ಪಡೆದು ದೇವನಾಗಬಲ್ಲ ಹಾಗೂ ಪರಮಾತ್ಮನೇ ಆಗಬಲ್ಲ, ಅಥವಾ ಪರಮಾತ್ಮನೇ ಹೇಗೆ ಆಗಿದ್ದಾನೆ ಎಂಬುವಂತಹ ವಿಚಾರವನ್ನು ನೀವು ತಿಳಿದುಕೊಳ್ಳಬೇಕಾ? ನೀವು ಸನಾತನ ಧರ್ಮದ ಪ್ರೇಮಿಗಳ? ಹಿಂದೂ ಧರ್ಮವನ್ನು ತಿಳಿಯಲು ಇಚ್ಛಿಸುತ್ತಿದ್ದೀರಾ? ಹಾಗಾದರೆ ಈ ಅಂತರ್ಯಾಮಿ ಸ್ಪಿರಿಚುವಲ್ ಚಾನಲ್ ನಿಮಗಾಗಿ. ಈ ಒಂದು ಚಾನಲಲ್ಲಿ ಸನಾತನ ಧರ್ಮದ, ಹಿಂದೂ ಧರ್ಮದ ಹಲವಾರು ಶ್ರೇಷ್ಠ ಆಧ್ಯಾತ್ಮಿಕ ಸಂತರ ಗುರುಗಳ ವಚನಗಳನ್ನು, ಅವರ ಒಂದು ವೈಚಾರಿಕತೆಯನ್ನು, ವಿಚಾರವನ್ನು, ಹಾಗೂ ಸನಾತನ ಧರ್ಮದ ಮೂಲ ಆಧಾರ ಸ್ತಂಭವಾಗಿರುವಂತಹ ಬ್ರಹ್ಮಸೂತ್ರ, ಉಪನಿಷತ್ತುಗಳು, ವೇದಗಳು, ಹಾಗೂ ಮಹಾಭಾರತ, ರಾಮಾಯಣ, ಭಾಗವತ, ಹೀಗೆ ಹಲವಾರು ಗ್ರಂಥಗಳ ಪರಿಚಯವನ್ನು, ಭಗವದ್ಗೀತೆಯನ್ನು ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ. ಈ ಚಾನಲ್ ನಿಮಗಾಗಿ, ನಿಮ್ಮತನವನ್ನು ಅರಿತುಕೊಳ್ಳಲಿಕ್ಕಾಗಿ ಹಾಗೂ ನಿಮ್ಮ ಧರ್ಮವನ್ನು ಅರಿತುಕೊಳ್ಳಲಿಕ್ಕಾಗಿ ಅಂತ ಹೇಳ್ತಾ, ಈ ಒಂದು ವಿಡಿಯೋಗೆ ನಿಮ್ಮ ಪ್ರೋತ್ಸಾಹ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.